ಇದೇ ನಾನು ಎಕ್ಸ್ಟರ್ನಲ್ ಫೆರಿಫೆರಲ್ ರೋಡ್ ಹೇಳಿದ್ದು. ಆ್ಯಕ್ಚುಲಿ ಅಲ್ಲಿ ಬಿಡ್ತಾ ಇರಲಿಲ್ಲ, ಬಟ್ ಇಲ್ಲಿಂದ ಬಂದರೆ ಅವ್ರು ಬಿಟ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಹತ್ಬಿಟ್ಟಿದ್ದೀವಿ ಈಗ. ಸೊ ಈಗ ಮುಂದೆ ಹೋಗಿದಾರಲ್ಲ, ಹಿಂಗೆ ಹೋಗಿ ಅಲ್ಲಿ ಚಂಡೀಗಢ್ಗೆ ಕೆಳಗಡೆ ಯೂಟರ್ನ್ ತೊಗೊಂಡ್ರೆ, ಅಂದರೆ ಕೆಳಗಡೆ ಹೋಗಿ ರೈಟ್ ತೊಗೊಂಡ್ರೆ ಅಂಡರ್ಪಾಸಲ್ಲಿ ನಿಮಗೆ ಚಂಡೀಗಢ ಸಿಕ್ಬಿಡುತ್ತೆ, ಅಂದರೆ ಚಂಡೀಗಢ ರೋಡ್. ಯಮುನಾ ಎಕ್ಸ್ಪ್ರೆಸ್ ಹೈವೇಂದನೂ ಹಿಂಗೆ ಬರ್ಬೋದು, ಬಟ್ ಬೈಕಿಗೆ ಅಲ್ಲ ಇಲ್ಲ ಅಂತ ನಾವು ಆ ಕಡೆ ಸಿಟಿ ಒಳಗಡೆಯಿಂದ ಬಂದಿದ್ದು. ಬರಬೇಕಾದ್ರೆ ನೋಡೋಣ, ಹಿಂಗೆ ಆದರೆ ಹಿಂಗೆ ಹತ್ಬಿಡ್ತೀವಿ, ಬಿಟ್ಟರೆ ಅಲ್ಲಿ ಯಮುನಾ ಎಕ್ಸ್ಪ್ರೆಸ್ ಹೈವೇವರೆಗೂ ಹೋಗಿ ಅಲ್ಲಿ ಯಮುನಾ ಜಾಯ್ನ್ ಆಗಿ ಹಂಗೆ ಹೋಗ್ಬಿಡೋದು. ಹಾಂ, ಇಲ್ಲಿ ನೋಡಿ ಟೋಲ್ ಯಾವ ಥರ ಮಾಡಿದಾರಂತ ಸಕ್ಕದಾಗಿ ಕಾಣಿಸುತ್ತೆ ದೂರದಿಂದ. ಆ ಡಿಸೈನು, ಆ ಒಂದು ರೆಕ್ಕೆ ಸಕ್ಕದಾಗಿದೆ. ಏನು ಡಿಸೈನ್ ಕಾನ್ಸೆಪ್ಟು ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ಬಟ್ ನೋಡೋಕ್ಕೆ ಮಾತ್ರ ಚೆನ್ನಾಗಿದೆ. ನನಗೆ ಗೊತ್ತಿತ್ತು ಇಲ್ಲಿ ಬಿಡ್ತಾರೆ ಅಂತ ಆ್ಯಕ್ಚುಲಿ, ಯಾಕೆಂದರೆ ನಾನು ಬಂದಿದ್ದೀನಿ. ಬಟ್ ಅದೇನಪ್ಪ ಈ ಸರಿ ಬಿಡೋಲ್ಲ ಅಂತಂದ್ರು. ಫೋನ್ ಮಾಡಿದ್ದೆ, ಬಟ್ ಮ್ಯಾಪು ತೋರಿಸ್ತಾ ಇರಲಿಲ್ಲ ಆ ಕಡೆ. ಬೈಕಿಗೆ ಜಾಗನೂ ಬಿಟ್ಟಿದ್ದಾರೆ, ಬಟ್ಟು ಏನೋ ನಮ್ಗೆ ಅಲೋ ಮಾಡ್ತಾಯಿಲ್ಲ ಅಂತ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿ ಬಿಡಿ, ಹೆಂಗೋ ಬಂದ್ಬಿಟ್ಟಿದ್ದೀವಿ ಈಗ. ಸಾಕಾಗಿದೆ, ಅದು ಡಿಸೈನ್ ಮಾತ್ರ ಹಿಂದೆ ಸೂಪರಾಗಿದೆ. ಸೊ ಇದಾದಮೇಲೆಲ್ಲೋ ಒಂದು ಎಕ್ಸಿಟಲ್ಲಿ ರೈಟ್ ತೊಗೋಬೇಕು, ಆವಾಗ ಪಾನಿಪತ್ ಸೋನಿಪತ್ ರೋಡು ಬರುತ್ತೆ. ಪಾನಿಪತ್ ಅಂದರೆ ಅವಾಗಿನ ಅದು ನಾವು ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಪಾನಿಪತ್ ಯುದ್ಧದ ಬಗ್ಗೆ ಎಲ್ಲ ಓದ್ತಾಯಿದ್ರಿ. ಪ್ಲಸ್ ಕುರುಕ್ಷೇತ್ರ ಇಲ್ಲೇ ಇರೋದು. ಅದು ಕುರುಕ್ಷೇತ್ರ, ಇದು ಇಂದ್ರಪ್ರಸ್ಥನ ಏನೋ ಹೇಳ್ತಾರಪ್ಪ, ಡೆಲ್ಲಿನ ಇಂದ್ರಪ್ರಸ್ಥನ ಏನೋ ಹೇಳ್ತಾರೆ. ಅದು ಆ ಕಡೆ ಕುರುಕ್ಷೇತ್ರ. ಕುಂಡಲಿ ಸೋನಿಪತ್ ಸ್ಟ್ರೈಟ್ 17 ಕಿಲೋಮೀಟ್ರ್, ಇನ್ನು 17 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ರೈಟ್ ತೊಗೋಬೇಕು. ಓಕೆ, ಸೊ ಇಲ್ಲಿ ಲೆಫ್ಟ್ ತೊಗೋಬೇಕು. ಇಲ್ಲಿ ಲೆಫ್ಟ್ ತೊಗೊಂಡು ಈ ರೋಡ್ಗೆ ಜಾಯ್ನ್ ಆಗಬೇಕು. ನೋಡಿ ಇದೆಯಲ್ಲ, ಈ ಹೈವೇಗೆ ಜಾಯ್ನ್ ಆಗಬೇಕು. ಹಿಂಗೆ ಹೋಗೋದು ಅಂಬಾಲ, ಪಾನಿಪತ್, ಸೋನಿಪತ್, ಕುರುಕ್ಷೇತ್ರ ಎಲ್ಲ ಈ ಕಡೆ. ಅಂಬಾಲಲ್ಲಿ ಆಲಿಗಿಡ್ಡೆ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ. ಎಳ್ನೀರು ಸಿಕ್ಕಿದ್ರೆ ಇಲ್ಲಿ ಸಿಗ್ಬೋದು. ಈ ಫ್ಲೈಓವರ್ ಕೆಳಗಡೆ ಲಾಸ್ಟ್ ಟೈಮ್ ಬಂದಾಗ ಒಂದು ಎಳ್ನೀರು ಕುಡ್ದಿದ್ದೆ. ಒಂದಲ್ಲ ಎರಡೋ ಮೂರೋ ಕುಡ್ದಿದ್ದೆ. ಅವಾಗೇನೋ 70 ರೂಪಾಯಿನೋ ಕೊಟ್ಟಿದ್ದೆ ಅವಾಗ ಎಳ್ನೀರಿಗೆ. ಈಗ ಮೋಸ್ಟ್ಲಿ 100-120 ರೂಪಾಯಿ ಮಾರ್ತಾಯಿರ್ತಾರೆ ಇದ್ದರೆ. ಚಂಡೀಗಢ 216 ಇಲ್ಲಿಂದ. ಇಲ್ಲಿ ಒಂದು ಏರೋಪ್ಲೇನ್ ಹೋಟ್ಲು ಬೇರೆ ಇದೆ. ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ಇನ್ನೂ ಐತೆ ಇಲ್ಲೋ ಇರುತ್ತೆ, ಇನ್ನೂ ಇರುತ್ತೆ. ಏರೋಪ್ಲೇನ್ ಹಾಕಿಟ್ಬಿಟ್ಟು ನೋಡಿ, ಇಲ್ಲೇ ಎಲ್ಲೋ ಎಳ್ನೀರು ಮಾಡ್ತಾಯಿದ್ದಿದ್ದು. ಇಲ್ಲೇ ಬೇಡ ಬಿಡಿ, ಇವಾಗ ಸದ್ಯಕ್ಕೆ ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಪ್ಲಸ್ಸು ಅವರಲ್ಲೆಲ್ಲ ಡಾಬಲ್ಲಿ ನಿಲ್ಲಿಸ್ತೀನಿ ಅಂತಂದರು. ಸೊ 2 ಸರಿ ಯಾಕೆ ನಿಲ್ಲಿಸೋದು, ಸೀದಾ ಹೋಗ್ಬಿಟ್ಟು ಒಟ್ಟಿಗೆ ಅವ್ರ ಜೊತೆ ನಿಲ್ಲಿಸ್ಬಿಡೋಣ. ಆ ರೋಡ್ಗೆ ಇವಾಗ ಜಾಯ್ನ್ ಆಗುತ್ತೆ. ಇಲ್ಲಿ ಜಾಯ್ನಿಂಗ್ ತೆಗೆದುಬಿಟ್ಟಿದ್ದಾರೆ. ಮುಂಚೆ ಇಲ್ಲಿ ಜಾಯ್ನಿಂಗ್ ಇತ್ತು, ಮೋಸ್ಟ್ಲಿ ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಜಾಯ್ನ್ ಆಗಬೇಕು ಅನ್ನೋ. ಪ್ರೀಮಿಯಮ್ ಸಿಗುತ್ತಾ? ಪ್ರೀಮಿಯಮ್ ಸಿಗ್ತಾನೇ ಇಲ್ಲ. ಇಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲ ಪ್ರೀಮಿಯಮ್. $95 प्रीमियम है। प्रीमियम आगे मिलेगा? इधर इधर डाल दो। आगे मतलब कितना दूर रहेगा? 1 किलोमीटर आगे होगा। ऐसे सर्विस रोड में जाना है? सर्विस रोड पर ही नीचे चलेगा। ओके, इंडियन ऑयल का है ना? हाँ, 3 किलोमीटर इंडियन ऑयल का है। नहीं तो डाल दो, यही डाल दो। HP का है आगे। नहीं नहीं, इधर यही डाल दो, फुल टैंक कर दो। वो एडिटिव्स आता है ना आपके पास? है एडिटिव्स? पैकेट? हाँ। कितना है? कितना बड़ा होगा? 120 ग्राम का होगा। हाँ ठीक है, एक 10 या 15 लेके आना हूँ। 40 का होगा। ಹಾಂ ಠೀಕ್. ಸೊ ಅಡಿಟಿವ್ಸ್ ಎತ್ಕೊಬಿಡ್ತೀನಿ, ಒಂದು 10 ಇರಲಿ, ಬೇಕಾಗುತ್ತೆ. हाँ 20 ml है ना? 20 ml कितना लीटर? 5 ml 5 लीटर के लिए, ठीक है। हाँ ये 2 ml का है ना, डाल दो, फुल टैंक डाल दो। हाँ कितना लीटर? 100 रुपये? 100 रुपये लीटर। वो 100 रुपये लीटर. 20 ml का ना, 1 2 3 4 ಎಷ್ಟು ಲೀಟ್ರ್ ಬೇಕಾಗುತ್ತೆ ಇನ್ನು ನನಗೆ? और एक 3 लेके आ जाना है और 3 लेके। इसके अलावा 3 और लाने हैं। 3 और ले आओ। बस छोड़ो ऑनलाइन? हाँ ऑनलाइन करता हूँ। ये निकाल के दे दो। निकाल, ऐसे ही निकाल दिया। हाँ डालो।
हाँ बस 2 3 पीछे तेल डालो। ಮೂರು ಸರಿ ಆಯಿತು. ಓಕೆ ಸಾಕು. चार हो गया ना डोन? ಹಾಂ ಚಾರ್ चार डोन ಇಲ್ಲ ಹಿಂದೆ ಇದ್ದೀನಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಹ್ಞೂ ಬ್ರೋ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಬಂದೆ ಮುಂದೆ ಹಿಂದೆ ಇದ್ದೀನಿ. ಹಾಂ ಓಕೆ. ಪೈಲ್ವಾನ್ ಡಾಬಾ ಹತ್ರ ಇದ್ದಾರಂತೆ. ಮೋಸ್ಟ್ಲಿ ಲಸಿ ಗಿಸಿ ಕುಡಿಯೋಕೆ ಕೂತಿರ್ತಾರೆ. ಹಾಂ ಹೋಗೋಣ. ಓಕೆ, ಸೊ ಪೈಲ್ವಾನ್ ಡಾಬಾಗೆ ಬಂದಿದ್ದೀವಿ. ಸಿಂಧು ಪೈಲ್ವಾನ್ ಅಂತ ಇದೆ. ಪಹಲ್ವಾನ್. ಓ ಇವಿ ದೊಡ್ಡದಿದೆ ಬೌ. ಗಾಡಿಗಳು ಎಲ್ಲ ಹಾಕೋರು ಇರೋ ಗೊತ್ತಿಲ್ವೇ. A few moments later. ಓಕೆ, ಇಲ್ಲೇ ಪಹಲ್ವಾನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಈಗ ಹೊರಟಿದ್ದೀವಿ ಚಂಡೀಗಢ್ಗೆ. ಏರೋಪ್ಲೇನ್ ಹೋಟ್ಲು ಎತ್ಬಿಟ್ಟವ್ರೆ. ಇಲ್ಲೇ ಇದ್ದಿದ್ದು ಏರೋಪ್ಲೇನ್ ಹೋಟ್ಲು. ಓ ಮಾಯಾ. ಓಕೆ, ಸೊ ಗೈಸ್, ನಿಮಗೊಂದು ಹಿಸ್ಟ್ರಿ ಲೆಸನ್ ಇವತ್ತು. ನಾವು ಈಗ ಇರುವಂಥ ರೋಡು 2500 ವರ್ಷದ ಹಳೆಯ ರಸ್ತೆ ಅಂದರೆ ನಂಬ್ತೀರಾ? ಎಸ್. ಸೊ ನಿಮಗೆ ಹಳೆ ರಸ್ತೆ ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಹಳೆ ರಸ್ತೆ ಅಂದರೆ ಯಾವುದು ಅಂತ ಹೇಳಿ ನೋಡೋಣ, ಕಮೆಂಟ್ ಮಾಡಿ ತಿಳಿಸಿ. ಸೊ ಇದನ್ನು ದಿ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಕರೀತಾರೆ. ಸೊ ಈ ರೋಡು ಇವಾಗಿನ ಢಾಕಾದಿಂದ ಹಿಡಿದು ಕಾಬೂಲ್, ಅಫ್ಘಾನಿಸ್ತಾನ ಕಾಬೂಲ್ವರೆಗೂ ಇತ್ತು ಈ ರೋಡು. ಒಳ್ಳೆ ಟ್ರೇಡ್ ರೂಟ್ ಆಗಿತ್ತು ಮುಂಚೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಅಲ್ಲಲ್ಲಿ ನಿಮಗೆ ಈ ರೋಡಲ್ಲಿ ಒಂದು ಸ್ತೂಪ ಥರ ಕಾಣಿಸುತ್ತೆ. ಅದನ್ನು ಕಾಸ್ ಮಿನಾರ್ ಅಂತ ಕರೀತಾರೆ. ಎಲ್ಲನೂ ಸಿಕ್ಕಿದ್ರೆ ತೋರಿಸ್ತೀನಿ. ಜಾಸ್ತಿ ಇಲ್ಲ, ಅಲ್ಲಲ್ಲೂ ಒಂದೊಂದಿದೆ. ಗೌರ್ಮೆಂಟ್ ಅವರು ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾನು ಬಂದಾಗೂ ಕವರ್ ಮಾಡಿದ್ದೆ. ಸೊ ಆ ಕಾಸ್ ಮಿನಾರ್ ಸ್ತೂಪ ಏನಿದೆ ಅದು ಬಂದ್ಬಿಟ್ಟು 1 ಕಿಲೋಮೀಟರ್, 1 ಮೈಲಿಗೆ ಒಂದು ಸ್ತೂಪನ ಮೈಲಿಗಲ್ ಥರ ಇಡೋರು ಮುಂಚೆ. ಸೊ ಅದು ಈಗ ಇಲ್ಲಿ ಇದೆ, ಎಲ್ಲೋ ಅಲ್ಲಲ್ಲೂ ಒಂದೊಂದು ಇದೆ. ಅದನ್ನು ಗೌರ್ಮೆಂಟ್ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲೆಲ್ಲ ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಗೈಸ್, ನಾನಿವಾಗ ಪಾನಿಪತ್ ರೋಡಲ್ಲಿದ್ದೀನಿ, ಅಂದರೆ ಹರಿಯಾಣ ಟು ಡೆಲ್ಲಿ ರೋಡು. ನೋಡಿ, ಇಲ್ಲೊಂದು ಸ್ತೂಪ ಥರ ಇದೆಯಲ್ಲ, ಇದನ್ನು ಕೋಸ್ ಮಿನಾರ್ ಅಂತ ಕರೀತಾರೆ. ಸೊ ಇದೊಂದು ಸ್ತೂಪ ಏನಿದೆ, ಇದು ಬಂದ್ಬಿಟ್ಟು 2500 ವರ್ಷ ಹಳೆಯ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಏನು ಕರೀತಾರೆ ಇದನ್ನು. ಈ ರೋಡ್ ಏನಿದೆ ಇದು ಗ್ರ್ಯಾಂಡ್ ಟ್ರಂಕ್ ರೋಡ್. ಸ್ತೂಪಗಳನ್ನ ಇಡ್ತಾಯಿದ್ರು. ಸೊ ಈ ಸ್ತೂಪ ಕೆಲವೊಂದೇ ಇರೋದು, ಇವಾಗ ಎಲ್ಲ ಒಡೆದೋಗ್ಬಿಟ್ಟಿದೆ. ಅಲ್ಲಲ್ಲಿ ಕಾಣಿಸುತ್ತೆ. ಸೊ ಕೆಲವೊಂದಕ್ಕೆ ನೀಟಾಗಿ ಇದು ಗೇಟೆಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ ಇದು. ಸೊ ನೀವು ಈ ಕಡೆ ಬಂದಾಗ ಇದೇನು ಅಬ್ಸರ್ವ್ ಮಾಡಿದಾಗ ನಿಂತ್ಕೊಳ್ಳಿ, ಒಂದು ಪ್ರೆಸೆನ್ಸ್ ಇರಲಿ, ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಆ ಒಂದು ಹಿಸ್ಟ್ರಿನ ಅನುಭವಿಸಿ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಇದು ನೋಡೋದಕ್ಕೆ. ಅಂದರೆ ಇದು 2500 ವರ್ಷದ ಹಳೇದಲ್ಲ, ಇದು ರೀಸೆಂಟ್ ಮೊಘಲ್ ಎಂಪರರ್ಸ್ ಕಟ್ಟಿರೋದು. ಬಟ್ ಇದು ಗ್ರ್ಯಾಂಡ್ ಟ್ರಂಕ್ ರೋಡು. ಇದು ಮೈಲಿಗಲ್ ಅಂತೀವಲ್ಲ ಇವಾಗ. ಸೊ ಇದು ಮುಂಚೆ ಇದ್ದಿದ್ದ ಮೈಲಿಗಲ್ಗಳಿವು. ಇದೊಂದು ಎಷ್ಟೋ ಕಿಲೋಮೀಟ್ರ್ ಬರುತ್ತಂತೆ, ಸರಿ ಗೊತ್ತಿಲ್ಲ. ಬಟ್ ಇದೆ ಇದು ನೋಡಿ, ಗ್ರ್ಯಾಂಡ್ ಟ್ರಂಕ್ ರೋಡ್ನ ಒಂದು ಮೈಲಿಗಲ್ಲು ಒಂದು ಸ್ತೂಪ, ಕಾಸ್ ಮಿನಾರ್ ಅಂತ ಕರೀತಾರೆ. KOSMINAR ಅಂತ ಏನೋ ಕರೀತಾರೆ. ಒಂದು ಪಾರ್ಟ್ ಆಫ್ ಹಿಸ್ಟ್ರಿ ಇದು. ನನಗೆ ಸ್ವಲ್ಪ ಹಿಸ್ಟ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಇದ್ರ ಮೇಲೆಲ್ಲ ಆಸಕ್ತಿ ಜಾಸ್ತಿ. ಓಲ್ಡ್ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತಲೂ ಕರೀತಾರೆ, ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತಲೂ ಕರೀತಾರೆ ಇದನ್ನು. 2500 ವರ್ಷ ಹಳೆಯ ರೋಡ್ ಅಂತಂದರೆ ಹೆಂಗಿರುತ್ತೆ ಹೇಳಿ. ಮಸ್ತ್ ಮಜಾ. ಆವಾಗೆಲ್ಲ ಇಲ್ಲಿ ಕುದುರೆ, ಎತ್ತು, ಈ ಥರ ಗಾಡಿಗಳಲ್ಲಿ ಓಡಾಡ್ತಾಯಿದ್ರು ನಡ್ಕೊಂಡು. ತುಂಬ ಜನ ನಡ್ಕೊಂಡು ಓಡಾಡ್ತಾಯಿದ್ರು ಕತ್ತೆಗಳ ಮೇಲೆ. ಎಲ್ಲ ಈ ಥರ ಇದೇ ರೋಡಲ್ಲೇ ಓಡಾಡ್ತಾ ಇದ್ದಿದ್ದು ಅವಾಗ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೆಟ್ಟಲ್ಲಿ ಚೆಕ್ ಮಾಡಿ, ನಿಮಗೆ ಸುಮಾರು ವೀಡಿಯೋಗಳು ಸಿಗುತ್ತೆ. ಪ್ಲಸ್ ನೀವು ಆನ್ಲೈನಲ್ಲೂ ಓದ್ಕೋಬೋದು, ವಿಕಿಪೀಡಿಯಾ ಅಲ್ಲಿ ಎಲ್ಲ ಇದೆ. ನಾನು ಅವಾಗ ಓದಿದ್ದು. ಸೊ ನನ್ನ ಹತ್ರ ಏನು ಗ್ಯಾಪ್ನ ಇದೆ ನನ್ನ ತಲೆಯಲ್ಲಿ, ಅದನ್ನು ಮಾತ್ರ ಹೇಳಿದ್ದೀನಿ. ಸೊ ನನ್ನ ಹತ್ರ ಹಿಂಗೆ ಆ ಟೈಮಲ್ಲಿ ಏನು ಇರುತ್ತೆ ಅದನ್ನು ಮಾತ್ರ ಮಾತಾಡ್ತೀನಿ. ನಾನು ಈ ಸ್ಕ್ರಿಪ್ಟ್ ಮಾಡಿಕೊಂಡು ಇದೇ ಹೇಳಬೇಕು ಅದೇ ಹೇಳಬೇಕು ಅಂತ ನನಗೆ ಆ ಥರ ಬರೋಲ್ಲ. ಸೊ ಸುಮಾರು ಜನ ಹೇಳ್ತಾರೆ ವೀಡಿಯೋ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಬಟ್ ನನಗೆ ಆ ಥರ ಎಲ್ಲ ಬರೋಲ್ಲ. ನನಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾಯಿದ್ದೀನಿ. ಸೊ ನಾನು ಅಷ್ಟೇ ಯಾವುದೂ ಸ್ಕ್ರಿಪ್ಟ್ ಮಾಡಲ್ಲ ಜಾಸ್ತಿ. ಏನನ್ನ ಹೇಳಬೇಕು ಅಂತಂದರೆ ಆ ಸಂದರ್ಭಕ್ಕೆ ಸಮಯಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ಮಾತಾಡ್ತೀನಿ. ಜಾಸ್ತಿ ಎಲ್ಲ ಮಾತಾಡೋಕ್ಕೆ ಹೋಗಲ್ಲ. ಈಗ ರೂಮ್ನ ಬುಕ್ ಮಾಡಿದ್ದೀವಿ. ಸೀದಾ ಇವಾಗ ನಾವೆಲ್ಲ ರೂಮ್ಗೆ ಹೋಗ್ತಾ ಇರೋದು. ಇನ್ನೊಂದು 200 ಕಿಲೋಮೀಟರ್ಸ್ ಇದೆ. ಒಂದು 100 ಕಿಲೋಮೀಟ್ರಿಗೆ ಒಂದು ಬ್ರೇಕ್ ಕೊಡ್ತೀನಿ. ಅದಾದಮೇಲೆ ಮತ್ತೆ ತಿರ್ಗಾ ಇನ್ನೊಂದು 100 ಕಿಲೋಮೀಟ್ರಿಗೆ ರೂಮ್ ರೀಚ್ ಆಗ್ತೀವಿ.
ಗ್ಲೌಸ್ ಒಂದು ತೆಗೆದೆ, ನೋಡಿದ್ರೆ ಫುಲ್ಲು ಇನ್ನೂ ಬಿಸಿ ಹೊಡಿತೈತೆ. ಹಾಕೊಂಡ್ಬಿಡ್ತೀನಿ ಗ್ಲೌಸ್ನ. ಓಕೆ, ಸೊ ಈಗ ಜಸ್ಟ್ ಚಂಡೀಗಢ್ಗೆ ಇನ್ನೊಂದು 50 ಕಿಲೋಮೀಟ್ರ್ ಇದ್ದೀವಿ. ಆಯಿತು ಅಂದರೆ ಬ್ಯಾಟ್ರಿ ಬೇರೆ ಲೋ ಇದೆ ಮೈಕ್ದು, ಸೊ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಹಾಕ್ಕೊಂಡೆ. ಸೊ ಈಗ ಹೋಟ್ಲಿಗೆ ನಾನು ಇನ್ನೂ 40 ಕಿಲೋಮೀಟ್ರ್ ಇದೆ ಹೋಟ್ಲಿಗೆ. ಎಕ್ಸಾಕ್ಟಾಗಿ ಹೋಟ್ಲಿಗೆ 40 ಕಿಲೋಮೀಟ್ರ್ ಇದೆ. 40 ಕಿಲೋಮೀಟ್ರ್ ಹಾಕ್ಕೊಂಡು ಹೋಗೋದು. ಇನ್ನೊಂದೇನೆಂದರೆ ಪ್ರಾಬ್ಲಮ್ಮು, ನಮ್ಮ ಹತ್ರ ಯಾರ ಹತ್ರ ಲೈಟ್ಸ್ ಆನ್ ಮಾಡಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಚಂಡೀಗಢಲ್ಲಿ ಲೈಟ್ಸ್ ಹಿಡಿತಾರೆ, ಅದಕ್ಕೋಸ್ಕರ ನಾವು ಲೈಟ್ಸ್ನ ಫುಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಕೆಲವರೆಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ, ಏನೋ ಸಾಕ್ಸ್ ಹಾಕ್ಬಿಟ್ಟಿದ್ದಾರೆ ಇದಕ್ಕೆ ಲೈಟ್ಸ್ಗೆ ಕವರ್ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ಹಿಡಿದ್ರೆ ಯಾಕೆ ಫೈನು ಅದು ಇದು ಅಂತ. ನಾಳೆ ಕವಾಸಾಕಿ ಶೋರೂಮಲ್ಲಿ ಹೋಗಿ ಸರ್ವೀಸು ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ನಾಳೆ ಕವಾಸಾಕಿ ಶೋರೂಮ್ ಬುಕ್ಕು ಮಾಡಾಯ್ತಾಗಲೇ 10 ಗಂಟೆಗೆ ಬರ್ತೀನಿ ಅಂತ. ಸೊ ನಾಳೆ ಹೋಗಿ ಡಿಸ್ಪ್ಯಾಟ್ಸ್ ಎಲ್ಲ ಚೇಂಜ್ ಮಾಡಿಸಿ 3 ಪ್ಲಸ್ ಆಯಿಲ್ ಗೇರೆಲ್ಲ ಚೇಂಜ್ ಮಾಡಿಸಿ ಸರ್ವೀಸು ತೊಗೊಂಡೋಗ್ಬೇಕು. ಸೊ 3rd ಸರ್ವೀಸು ಚಂಡೀಗಢಲ್ಲಿ ಮಾಡಿಸ್ತಾ ಇದ್ದೀನಿ. ಪ್ಲಸ್ ಇನ್ನೊಂದು ದೊಡ್ಡ ಎಕ್ಸ್ಪೆನ್ಸ್ ಬಂದಿದೆ, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ. ಬಟ್ ಇನ್ನೊಂದು ದೊಡ್ಡ ಎಕ್ಸ್ಪೆನ್ಸಸ್ ಬಂದಿದೆ, ಯಾವುದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ಸೊ ಬನ್ನಿ ಸೀದಾ ರೂಮ್ ಹತ್ರ ಹೋಗೋಣ. How much cc? 950. Sorry? 950. 950 cc. बड़ी हिट कर रही है कितने टाइम से चल रही हो? अभी 600 किलोमीटर हुआ आज का. कितना? 600 किलोमीटर. कोई गैप रेस्ट वगैरह बीच में? 100 किलोमीटर के बाद एक. अच्छा, 600 किलोमीटर ड्राइव मार दिया आज का हुआ 600 कंप्लीट. बैंगलोर से लद्दाख. लद्दाख का बड़ी स्पीड लेके चल रहे हो आप? तो 5 लोग हैं. 22 लोग? 5. अच्छा, 5 लोग. इसको रेस्ट दिलवाओ कहीं पे. अभी रूम 8 किलोमीटर है. कितना? 8 किलोमीटर. अच्छा, ठीक है. ಓಕೆ, ಸೊ ರೂಮಿಗೆ ಬಂದಿದ್ದೀವಿ. ಸಖತ್ತಾಗಿದೆ ರೂಮು, ಪಾರ್ಕಿಂಗು ಇದೆ. ಸೊ ಟೆನ್ಷನ್ ಇಲ್ಲ. ಅವ್ರಿಗೆ ಐಟಮ್ ಎಲ್ಲ ಇಲ್ಲೇ ಎತ್ತಿಸ್ಬಿಡಿ ಅಂತಂದರು. ಗಾಡಿ ಹಿಂದೆಗಡೆ ಪಾರ್ಕಿಂಗ್ ಇದೆಯಂತೆ, ಅಲ್ಲಿ ಹಾಕಿಸ್ತೀನಿ ಅಂತಂದರು. ನಂದು ಬೇರೆ ಬ್ಯಾಟ್ರಿ ಲೋ ಇದೆ ಮೈಕ್ದು. ಸೊ ವಿತೌಟ್ ಇದೇ ಮಾತಾಡ್ತಾ ಇದ್ದೀನಿ. ಆಡಿಯೋ ಏನಾದರೂ ಸ್ವಲ್ಪ ಕೆಟ್ಟದಾಗಿ ಬಂದರೆ ಅದು ವಯರ್ಲೆಸ್ ಅಲ್ವಾ, ಚಾರ್ಜಿಂಗ್ ತುಂಬ ಕಷ್ಟ. ಹಾಕಿಟ್ಟಿರ್ತೀನಿ ಒಂದೊಂದ್ಸರಿ ಚಾರ್ಜಿಂಗು, ಮಧ್ಯದಲ್ಲಿ ಆಫ್ ಆಗಿಬಿಟ್ಟಿರುತ್ತೆ ಬ್ರೋ ಅದು. ಗೇಟೆಡ್ ಪಾರ್ಕಿಂಗ್ ಇರುತ್ತೆ, ಪರವಾಗಿಲ್ಲ. ठीक है इधर? हाँ, ये रहेगा ना आपको. हाँ एक यहाँ लगा दूंगा. हाँ, और एक आएगा. हाँ ठीक है, यहाँ लगा दूंगा. ಓಕೆ. ಒಳ್ಳೆ ಟ್ರಾಫಿಕ್ ಇತ್ತು. 108ವರೆಗೂ ಹೋಗ್ಬಿಟ್ಟಿತ್ತು ಟೆಂಪ್ರೇಚರು, ಭಯನೇ ಆಗೋಗಿತ್ತು. ಆಮೇಲೆ ಸ್ವಲ್ಪ ಇದಾದಾಗ ಸರಿ ಆಯಿತು. ಸ್ವಲ್ಪ ರೋಡ್ ಖಾಲಿ ಇತ್ತಲ್ಲ, ತಣ್ಣಗೆ ಗಾಳಿ ಬರ್ತಾಯಿತ್ತು, ಸರಿ ಹೋಯಿತು. ಸರ್ कौन सा फ्लोर? 5th फ्लोर सर. 5th फ्लोर. वो भिजवा देंगे? हाँ, वो आ रहा है मेरे का. ठीक, 5 किलोमीटर भाई. थैंक यू. ಸೊ ಹೋಟೆಲ್ ರೂಮ್ ನೋಡಿ ಸೂಪರ್ ಆಗಿದೆ, ಸಾಕು. ಎ ಸಿ ಚಿಲ್ಲಾಗಿ ಬರ್ತಾಯಿದೆ. ಬಾತ್ರೂಮ್ ಎಲ್ಲ ನೀಟಾಗಿದೆ. ಬಾತ್ರೂಮ್ ಎಲ್ಲ ನೋಡಿ ಸೂಪರ್ ಕ್ಲೀನಾಗಿದೆ. ಓ ಹೋಟೆಲ್ का नाम है भूल गया. कौन सा? होटल इसे होटल ऑर्बिट. ಆರ್ಬಿಟ್. इंडेक्स रिजर्वेशन है. ಹೋಟೆಲ್ ಆರ್ಬಿಟ್ ಅಂತೆ ನೋಡಿ, ಕೂಲಾಗಿದೆ. ಸರ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಬೆಡ್ ಬಾಕ್ಸ್ ಚೆಕ್ ಮಾಡಬೇಕು ಅಂತಂದರೆ ಇದು ತೆಗೆದು ಇಲ್ಲಿ ನೋಡಬೇಕು. ಸೊ ಇಲ್ಲೆಲ್ಲೂ ಇರೋಲ್ಲ. ಆ್ಯಕ್ಚುಲಿ ಇವರೆಲ್ಲ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಫ್ಯಾನು ಸ್ವಲ್ಪ ಹತ್ರನೂ ಸಿಕ್ಕಾಪಟ್ಟೆ ಕೆಳಗಡೆ ಇದೆ, ನೋಡಬೇಕು. ನೋಡಿಕೊಂಡು ಕೈ ಎತ್ತದೆಲ್ಲ ಮಾಡಬೇಕು. The next day. ಓಕೆ, ಸೊ ಡೇ 5 ಇವತ್ತು. ಗಾಡಿನ ಸರ್ವಿಸ್ ಕೊಡಬೇಕು. ನೆನ್ನೆ ಬಂದು ಚಂಡೀಗಢಲ್ಲಿ ಸ್ಟೇ ಆಗಿದ್ರೆ, ಸೊ ಈಗ ಗಾಡಿ ಸರ್ವಿಸ್ ಬುಕ್ ಮಾಡಿದ್ದೀನಿ. ಸೊ ಸಿಂಥೆಟ್ ಬ್ರೇಕ್ ಪ್ಯಾಡ್ಸ್ ತಂದಿದ್ದೀನಿ, 3 ಹಿಂದೆ ಮುಂದೆ 2. ಸೊ ಅದಕ್ಕೆ ಈಗ ಹೋಗಿ ಸರ್ವಿಸ್ ಸ್ಟೇಷನಲ್ಲಿ ಹಾಕ್ಸ್ಬೇಕು. ಪ್ಲಸ್ ಗಾಡಿ ಕೂಡ ವಾಶ್ ಮಾಡಿಸ್ಬೇಕು. ಇದೇ ಪಾರ್ಕಿಂಗು, ಆ್ಯಕ್ಚುಲಿ ಓಪನ್ ಏರಿಯಾ ಪಾರ್ಕಿಂಗು. ಮೇಲೆ ಪಾರ್ಕಿಂಗ್ ಇದೆ ಅಂತಾರೆ, ಬಟ್ ಅದೇನು ಇದೆಯೋ ಇಲ್ವೋ ಗೊತ್ತಿಲ್ಲ. ಲಿಫ್ಟಲ್ಲೆಲ್ಲ ಪಾರ್ಕಿಂಗ್ 1 ಪಾರ್ಕಿಂಗ್ 2 ಅಂತ ಹಾಕೋರೆ. 6 ಫ್ಲೋರ್ 7 ಫ್ಲೋರ್ ಎಲ್ಲ ಪಾರ್ಕಿಂಗ್ ಅಂತ ಹಾಕೋರೆ. ಸೊ ಗಾಡಿ ಸ್ವಲ್ಪ ವಾಮಪ್ ಆಗಲಿ ನೋಡಿ. ಹೀರೋ ಹೀಟ್ಗೆ 42% ಆಗ್ಬಿಟ್ಟಿದೆ ಆಗಲೇ. ಸೊ ಇವಾಗ ಕವಾಸಾಕಿಗೆ ಇಲ್ಲಿಂದ 4 ಕಿಲೋಮೀಟ್ರ್ ಏನೋ ಇದೆ. ಕವಾಸಾಕಿ ಚಂಡೀಗಢ. ಓಕೆ, ಎಷ್ಟು ಕಿಲೋಮೀಟ್ರ್ ಇದೆ? 3.5 ಕಿಲೋಮೀಟ್ರ್ ಇದೆ. ಹೋಗ್ಬಿಟ್ಟು ಗಾಡಿ ಸರ್ವಿಸ್ ಮಾಡ್ಸೋಣ ಫಸ್ಟು. ನಿನ್ನೆ ಅಂತೂ ಹೆವಿ ಬಿಸಿಲಿತ್ತು, ಇವತ್ತು ಇದೆ. ಸೊ ಚಂಡೀಗಢ ಅಂದಮೇಲೆ ಬಿಸಿಲಿದ್ದೇ ಇರುತ್ತೆ.
ಸೊ ಬ್ರೇಕ್ ಪ್ಯಾಡ್ಸು ಮುಂದೆದು ಸ್ವಲ್ಪ ಹೋಗಿದೆ, ಬಟ್ ಹಿಂದೆದು ಓಕೆ, ಬಟ್ ಆದರೂ ಚೇಂಜ್ ಮಾಡಿಸ್ಬಿಡ್ತೀನಿ ಹಾಕಬೇಕು. ಸೊ ಶ್ರೀನಗರ್ವರೆಗೂ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಬ್ರೇಕ್ ಇನ್ ಆಗಿರುತ್ತೆ, ಪ್ಯಾಡ್ಸು ಸ್ವಲ್ಪ ವೇರೌಟ್ ಆಗಬೇಕು. ಹೊಸದು ಸ್ವಲ್ಪ ಹಿಡಿಯೋದು ಕಷ್ಟ. ಬಾಯ್ಸ್ ಎಲ್ಲ ಅವ್ರವ್ರ ಗಾಡಿ ಶೋರೂಮ್ಗಳಿಗೆ ತೊಗೊಂಡೋಗಿದ್ದಾರೆ. ರಾಯಲ್ ಎನ್ಫೀಲ್ಡ್ಗೂ ಹೋಯ್ತು ಸರ್ವಿಸ್ಗೆ, 2 KTM ಸರ್ವಿಸ್ಗೆ ಹೋಯ್ತು. ಟ್ರ್ಯಾಂಪು ಸುಮ್ಮನೆ ಒಂದು ಜನರಲ್ ಚೆಕಪ್ಗೆ ಹೋಗಿದೆ. ನಾನು ವೀಡಿಯೋ ಎಡಿಟ್ ಮಾಡಿದ್ದೆ ನೈಟು, ಇದು ಏನು ಅಪ್ಲೋಡು ಮಾಡಿದ್ದೆ, ಬಟ್ ಯಾಕೋ ಪಬ್ಲಿಷೇ ಆಗಲಿಲ್ಲ ಅದು. ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು ನಂದು, ಇಲ್ಲಾಂದರೆ ಇಷ್ಟೊತ್ತಿಗೆ ಆಗಲೇ ಹೋಗ್ಬಿಡ್ತಾ ಇದೆ ಅಲ್ಲಿಗೆ. ಏನು ಬಿಸಿ ಇದೆ ಗುರು, ಗ್ಲೌಸ್ ಹಾಕ್ದಾಗ ಗೊತ್ತಾಗಲ್ಲ, ಒಳ್ಳೆ ಬಿಸಿ ಹೊಡಿತಾಯ್ತು. ಈಗ ಇಲ್ಲಿ ಪೊಲೀಸ್ ಅವರು ಹಿಡಿತಾರಂತೆ ಲೈಟ್ಸ್ಗೆ, ಇದಕ್ಕೆಲ್ಲ ನೋಡೋಣ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಯಿತು. ಏನು ಇಲ್ಲೇನು ನಾವು ಸ್ಟೇ ಆಗಲ್ವಲ್ಲ, ಇಲ್ಲೆಲ್ಲ ಕ್ಯಾಮ್ರಾಸು ಅದು ಇದು ಎಲ್ಲ ಇದೆಯಲ್ಲ, ತುಂಬ ಸ್ಟ್ರಿಕ್ಟು. ಯಪ್ಪ 2 ನಿಮಿಷ ನಿಂತ್ಕೊಳಂಗಿಲ್ಲ, ಫುಲ್ಲು ಸೆಕೆ. ಪ್ಯಾಂಟ್ ಬೇರೆ ಬ್ಲ್ಯಾಕ್ ಹಾಕ್ಬಿಟ್ಟಿದ್ದೀನಿ ಇವತ್ತು. ತಂದಿದ್ದೆ ಬ್ಲ್ಯಾಕ್ ಪ್ಯಾಂಟು 2 ಪ್ಯಾಂಟ್ ತಂದಿದ್ದೀನಿ, ಒಂದು ಟ್ರ್ಯಾಕ್ಸು ಒಂದು ಜೀನ್ಸು, 2 ಬ್ಲ್ಯಾಕೇ ತಂದಿದ್ದೀನಿ. ರೌಂಡ್ ಅಬೌಟಲ್ಲೂ ಸಿಗ್ನಲ್ಗಳು, ಬಟ್ ಮರಗಳೆಲ್ಲ ನೀಟಾಗಿ ಪ್ಲಾಂಟೇಶನ್ ಮಾಡಿದ್ದಾರೆ, ಆದರೂ ಇಷ್ಟೊಂದು ಸೆಕೆ ಇದೆ. ಏನಪ್ಪ ಸ್ವಾಮಿ, ಹೆವಿ ಬಿಸಿಲು ಗುರು, ಹೆವಿ ಅಂದರೆ ಹೆವಿ ಬಿಸಿಲು. ಎಷ್ಟಿದೆ ಗೊತ್ತಿಲ್ಲ ಟೆಂಪ್ರೇಚರು, ನೋಡಬೇಕು. 39, ಒಬ್ಬೊಬ್ಬೊಬ್ಬೊಬ್ಬ 39 ಇದೆ. ಮಧ್ಯಾಹ್ನ ಅಷ್ಟೊತ್ತಿಗೆ 41ವರೆಗೂ ಹೋಗುತ್ತೆ ನೋಡಿ. ನೈಟು 32 ಇರುತ್ತೆ. ನಮಗೆ ಬೆಂಗಳೂರಲ್ಲಿ ಪೀಕ್ ಮಧ್ಯಾಹ್ನನೇ ನಮಗೆ 32, 34 ಇದ್ದರೆ ಹೆಚ್ಚು. ಸೊ ಇದು ಬಂದ್ಬಿಟ್ಟು 3ನೇ ಸರ್ವಿಸು ನಂದು ಗಾಡಿಗೆ. 3ನೇ ಸರ್ವಿಸ್ ಮಾಡಿಸ್ತಾ ಇರೋದು, ಚಂಡೀಗಢಲ್ಲಿ ಮಾಡಿಸ್ತಾ ಇದ್ದೀನಿ. ಪ್ಲಸ್ ಇನ್ನೊಂದೇನಂತಂದರೆ ಇವಾಗ ಇನ್ಶೂರೆನ್ಸ್ ಕೂಡ ಮಾಡಿಸ್ಬೇಕು. 2ನೇ ತಾರೀಕು ನಂದು ಗಾಡಿ ರಿಜಿಸ್ಟರ್ ಆಗಿರೋದು ಜೂನ್ 2ಕ್ಕೆ. ಸೊ 30ನೇ ತಾರೀಕು ಒಳಗಡೆ ಇನ್ಶೂರೆನ್ಸು ರಿನ್ಯೂ ಮಾಡಿಸ್ಬಿಡ್ಬೇಕು. ಅದು ಒಂದು ಖರ್ಚು ಬಂತು. ಎಲ್ಲ ಖರ್ಚು ಲೆಕ್ಕ ಹಾಕ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ ಎಷ್ಟೆಷ್ಟು ಖರ್ಚಾಯಿತು, ಪೆಟ್ರೋಲ್ಗೆ, ಸ್ಟೇಗಳಿಗೆ, ಊಟಕ್ಕೆ, ಸೊ ಎಲ್ಲ ಎಷ್ಟು ಖರ್ಚಾಯಿತು ಅಂತ ಹೇಳ್ತೀನಿ. ಇನ್ಶೂರೆನ್ಸ್ ಅವ್ರಿಗೆ ತುಂಬ ಕೋಟ್ ಕಳಿಸಿದ್ದಾರೆ, ಬಟ್ ಈ ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಯವರು ಏನು ಟಾರ್ಚರ್ ಇಡ್ತಾರೆ ಗುರು ಸ್ವಾಮಿ. ಬೆಳಗ್ಗೆ ಸಾಯಂಕಾಲ ವಾಟ್ಸಪ್ ಮೆಸೇಜು, ನಾರ್ಮಲ್ ಮೆಸೇಜು, ಡೈಲಿ 2 ಕಾಲ್ಗಳು, ಬಾ ರೋದನೆ ಆಗ್ಬಿಡೈತೆ. ಇದು TVS ಇಲ್ಲಿದೆ ಸರ್ ಸರ್ವಿಸ್. ಸೊ ಇದು ನೋಡಿ ಇಂಡಿಯನ್ನು ರೋಡ್ ಮಾಸ್ಟರ್, ಸಾಕಾದಾಗಿದೆ ಗುರು. ಮಸ್ತು, ಒಳ್ಳೆ ಕಾರಲ್ಲಿ ಹೋದ ಫೀಲ್ ಇರುತ್ತೆ ನೋಡಿ. ಇಲ್ಲಿ ಮುಂದೆಗಡೆ ಸ್ಕ್ರೀನ್ ಗೀನೆಲ್ಲ ಹೆಂಗಿದೆ ಅಂದರೆ ಸಾಕಾದಾಗಿದೆ. ಒಳ್ಳೆ ಕಾರಲ್ಲಿ ಕುತ್ಕೊಳ್ಳೋ ಫೀಲ್ ಇರುತ್ತೆ. ಬಟ್ ಇದೆಲ್ಲ ಸ್ಟ್ರೈಟ್ ರೋಡ್ಸು, ಲಾಂಗ್ ಇದು ಹೈವೇ ಸ್ಟ್ರೆಚಸ್ಸು, ಅದಕ್ಕೆ ಮಾತ್ರ ಸರಿ ಇವೆಲ್ಲ. ಇದೆಲ್ಲ ನೀವು ನಾರ್ಮಲಾಗಿ ಎಲ್ಲ ಕಡೆ ಓಡಿಸ್ತೀನಿ ಅಂತಂದರೆ ಆಗಲ್ಲ, ಕಷ್ಟ, ತುಂಬ ಕಷ್ಟ ಇದೆ, ಹೆವಿ ಇದೆ ಇದು. ಹಾಯ್ ಸತೀಶ್, ಸರ್ವಿಸ್ लेकिन आपको छोड़ के जानी पड़ेगी, कल मिलेगी यार? नहीं, क्योंकि मैं बेंगलुरु से आया हूँ लद्दाख के लिए, तो हम लोग कल सुबह ही निकल रहे हैं 4 बजे. सिर्फ ऑयल चेंज है बस, कुछ नहीं. हाँ, इंजन ऑयल चेंज, आइडलिंग थोड़ा कम है, वो एक ठीक करा देना और ब्रेक पैड्स लगा देना है बस. हाँ, अब वॉशिंग नहीं किया तो अभी ठीक है, चलेगा. वो तो आपकी बात बिल्कुल सही है, लेकिन टाइम लगेगा क्योंकि ऑलरेडी यहाँ पे भी 2 आए अंदर. हाँ. आपको दिख रही है 2 ऑलरेडी. नहीं, कल मैं बुक किया था, किससे बात है? फ़ोन किया था मैं, बुक करके 10 बजे का अपॉइंटमेंट भी लिया था मैं. हाँ, आपकी बात किसी के पास? 1 मिनट, पता नहीं, मैं आपका गूगल नंबर था ना, उसमें कॉल किया था. मैं परसों ही बुक किया था, सैटरडे को बुक किया था. ये वाला है क्या आपका नंबर? 8007005777. 1 मिनट आपका, मैं पहले नंबर देखता हूँ आपका, कौन सा नंबर पे किया था. इफ़ यू वांट आई ऑल्सो हैव दिस थिंग, व्हाट कॉल रिकॉर्डिंग, आई कैन शो यू दैट. इंडियन मोटरसाइकिल चंडीगढ़ करके आया था. इफ यू वांट आई कैन शो यू द कॉल रिकॉर्डिंग ऑल्सो. हाँ, Can you book me an appointment for Monday for Z900 service, third service? Yes. Welcome, sir. What's your good name? My name is Satish. You're coming down from this place? Bangalore. You're going to be coming at our Chandigarh outlet, right? Yes, Chandigarh. You are working tomorrow or tomorrow is holiday, right? 7 days a week. Oh, 7 days a week open. Okay. Now, anyhow, we are coming we evening around 6 o'clock to Chandigarh tomorrow. So, Monday around 10 o'clock I'll be there. ಸೊ ಅಪ್ಡೇಟ್ ಮಾಡ್ತೀನಿ ತಡೀರಿ. ಓಕೆ, ಸೊ ಇವಾಗ ಸರ್ವಿಸಿಗೆ ಕೊಡ್ತಾ ಇದ್ದೀನಿ, ಇನ್ನೂ ಜಾಬ್ ಕಾರ್ಡೆಲ್ಲ ಹಾಕ್ತಾ ಇದ್ದಾರೆ.
ಬುಕ್ ಮಾಡಿದ್ದೆ. ಸೊ ಇಲ್ಲೇ ಕವಾಸಕಿ ಶೋರೂಮು. ಇದರಲ್ಲಿ ಆಲ್ಮೋಸ್ಟ್ ವೆಸ್ಪಾ, ಎಪ್ರಿಲಾ, ಇಂಡಿಯನ್ನು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಇದೇ ಶೋರೂಮಲ್ಲಿ ಸಿಗುತ್ತಂತೆ ಇಲ್ಲಿ. ಸೊ ಈಗ ಜಾಬ್ ಕಾರ್ಡ್ ಹಾಕ್ತಾಯಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಬ್ಲಾಕ್ ಮಾಡಿದ್ದೆ ನಾನು, ಬುಕ್ ಮಾಡಿದ್ದೆ. ಬಟ್ ಅವರೇನೋ ಯಾರು ಏನು ಅಂತ ಗೊತ್ತಾಗಿಲ್ಲ ಅಂತೆ. ನಾಳೆ ಕೊಡ್ತೀನಿ ಅಂತಂದು. ಬಟ್ ಈಗ ಸದ್ಯಕ್ಕೆ ಮಾಡಿ ಕೊಡ್ತೀನಿ ಇವತ್ತು ಸಾಯಂಕಾಲದೊಳಗಡೆ ಅಂತ ಹೇಳಿದ. ನೋಡೋಣ. ಓಕೆ, ಸೊ ಇವಾಗ ಇಲ್ಲೇ ರೋಡ್ ಸೈಡಲ್ಲಿ ಪೂರಿ ತಿಂತಾಯಿದ್ದೀನಿ. ಪೂರಿ ಮತ್ತು ಚೆನ್ನಾಗಿ ಸೂಪರ್ ಆಗಿದೆ. ಆಮೇಲೆ ಈರುಳ್ಳಿ ಜೊತೆಗೆ ಇದೇನೋ ಮಸಾಲೆ ಕೊಟ್ಟಿದ್ದಾರೆ, ಎಕ್ಸಲೆಂಟ್ ಆಗಿದೆ. ಪ್ಲಸ್ ಇದೊಂದು ಲಸ್ಸಿ. ಸೊ ನಾನಿವಾಗ ಸರ್ವಿಸ್ ಬಿಟ್ಟು ಬಂದಿದ್ದೀನಿ. ಒಂದು 6 ಗಂಟೆಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಗಾಡಿ. 6 ಗಂಟೆಗೆ ಅವ್ರು ಹೇಳ್ತೀನಿ ತಡಿ, ಫುಲ್ ಸ್ಟೋರಿನೇ ಇದೆ ಅದು. ಆಮೇಲೆ ಕೆ ಅವರು 390 ಕೊಟ್ಟು ಬಂದಿದ್ದಾರೆ. ಮತ್ತು ನಮ್ಮ ರಾಮಕೃಷ್ಣ ಅವರು ಅವರ ಎನ್ಫೀಲ್ಡ್ ಕೊಟ್ಟು ಬಂದಿದ್ದಾರೆ. ಹಿಮಾಲಯನ್ ಕೊಟ್ಟು ಬಂದಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ಇದ್ದೀವಿ ಶೋರೂಮು, ಅದಕ್ಕೆ ಇಲ್ಲೇ ಕರೆದೆ. ಹೀಗೆ ಟೇಸ್ಟ್ ಮಾಡಿ ಬ್ರೋ, ಸೂಪರ್ ಆಗಿದೆ. ಬಿಸಿ ಇದೆ, ಸಕ್ಕತ್ತಾಗಿದೆ. ರೋಡ್ ಸೈಡ್ ಫುಡ್ ಇದ್ರೂ ಸೂಪರ್ ಆಗಿದೆ. ಅನ್ನನೂ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲೇ ನಾಷ್ಟ ಮಾಡಿಕೊಂಡು ರೂಮ್ಗೆ ಹೋಗ್ಬಿಡ್ತೀವಿ. ಇವಾಗ 6 ಗಂಟೆಗೆವರೆಗೂ ಇಲ್ಲೇನು ಮಾಡೋಕ್ಕಾಗಲ್ಲ. ರೂಮ್ಗೆ ಹೋಗ್ಬಿಟ್ಟು ಅಟ್ಲೀಸ್ಟ್ ಎಡಿಟಿಂಗು ಅದು ಇದು ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ ಇವಾಗ ತಾನೇ ಹೋಗಿ ಗಾಡಿನ ಬಿಟ್ಟು ಬಂದೆ ಸರ್ವಿಸ್ಗೆ, 3rd ಸರ್ವಿಸು. ಸೊ ನಾನು ಅಂದ್ಕೊಂಡಿದ್ದೆ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಒಂದು 2,500 ಕಿಲೋಮೀಟ್ರ್ ಆಗುತ್ತೆ. ಆ ಟೈಮ್ಗೆ ನಂದು ಗಾಡಿ ಸರ್ವಿಸ್ಗೂ ಬಂದಿರತ್ತೆ ಅಂತ. ಸೊ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ನಾನು ಅಲ್ಲಿಂದ ಚಂಡೀಗಢಕ್ಕೆ ಬಂದು ಈಗ ಚಂಡೀಗಢಗೆ ಗಾಡಿನ ಬಿಟ್ಟು ಬಂದಿದ್ದೀನಿ. ಸೊ ಅವರು ಸ್ಟಾರ್ಟಿಂಗಲ್ಲಿ ಏನಂತಂದರು, ಲೈಕ್ ಆಗಲ್ಲ, ನಾಳೆ ಕೊಡ್ತೀವಿ ಅದು ಇದು ಅಂತಂದರು. ಏಕಂತಂದರೆ ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ನಾನು ನಿನ್ನೆ ಕಾಲ್ ಮಾಡಿ ಬುಕ್ ಮಾಡಿದ್ದು ಬಂದ್ಬಿಟ್ಟು ಸೆಂಟ್ರಲೈಸ್ಡ್ ನಂಬರು. ಅವರು ಇವ್ರಿಗೆ ಇನ್ಫಾರ್ಮ್ ಮಾಡಿಲ್ಲ. ಸೊ ಇವ್ರಿಗೆ ಇನ್ಫಾರ್ಮ್ ಮಾಡಿದರೆ ಇವರು ಬೇರೆ ಗಾಡಿಗಳನ್ನ ತೊಗೊತಾ ಇರಲಿಲ್ಲ. ಸೊ ಪೈಲಪ್ ಆಗಿಬಿಟ್ಟಿದೆ ಗಾಡಿಗಳು. ಎಲ್ಲರಿಗೂ ಅವ್ರ ಗಾಡಿ ಸರ್ವಿಸ್ ಬೇಗ ಆಗಬೇಕು ಅಂತ ಇದ್ದೇ ಇರುತ್ತಲ್ವ. ಸೊ ಅದಕ್ಕೆ ಪೈಲಪ್ ಆಗಿಬಿಟ್ಟಿತ್ತು. ಬಟ್ ನಾನು ಆಮೇಲೆ ಅವ್ರಿಗೆ ಸಿನಾರಿಯೋ ಹೇಳಿದೆ, ಪ್ಲಸ್ ಅವ್ರಿಗೆ ಕಾಲ್ ರೆಕಾರ್ಡಿಂಗ್ ಎಲ್ಲ ತೋರಿಸ್ದೆ. ನೋಡಿ, ನಿಮ್ಮವರೇ ಕನ್ಫರ್ಮ್ ಮಾಡಿದ್ದಾರೆ, ನಾನು ಆ್ಯಕ್ಚುಲಿ ಬುಕ್ ಮಾಡಿರೋದಕ್ಕೆ ಇಲ್ಲಿ ಬಂದಿದ್ದು ಅದು ಇದು ಅಂತ ಏನೋ ಕನ್ವಿನ್ಸ್ ಮಾಡಿದಾಗ ಪಾಪ ಅಲ್ಲೊಬ್ರು ಯಾರೋ ಇದ್ದರು, ದೀಪಕ್ ಅಂತ. ಸೊ ಹುಡುಗ ಪಾಪ ಹೆಲ್ಪ್ ಮಾಡ್ದೆ, ರೆಡಿ ಮಾಡಿಕೊಡ್ತೀವಿ ಅಂದ್ಬಿಟ್ಟು. ಸೊ ಇವಾಗ ಏನೇನು ಮಾಡಿಸ್ತಾ ಇದ್ದೀನಿ ಅಂತಂದರೆ, ಒಂದು 3rd ಸರ್ವಿಸ್ ಇದು. ಸೊ 3rd ಸರ್ವಿಸು ಮಾಮೂಲು ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, ಚೈನ್ ಕ್ಲೀನಿಂಗು, ಅವು ಲೂಬಿಂಗು ಇದೆಲ್ಲ ಮಾಡಿಕೊಡ್ತಾರೆ. ಅದಾದಮೇಲೆ ಬ್ರೇಕ್ ಪ್ಯಾಡ್ಸ್ ಕೂಡ ಹಾಕ್ಸ್ತಾ ಇದ್ದೀನಿ. ಅದನ್ನು ನಾನು ಅಲ್ಲಿಂದನೇ ತಂದಿದ್ದು. ಸೊ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸಲ್ಲೇ ಸಿಗುತ್ತೆ ಬ್ರೇಕ್ ಪ್ಯಾಡ್ಸು. ಸೊ ಅಲ್ಲೇ ಸಿಂಥೆಡ್ ಬ್ರೇಕ್ ಪ್ಯಾಡ್ಸು ನಾನು ಬೆಂಗಳೂರಿಂದ ಬರೋವಾಗೆ ತೊಗೊಂಬಂದಿದ್ದೆ. ಹಿಂದೆಗಡೆದು ತಂದಿದ್ದೆ, ಬಟ್ ಹಿಂದೆಗಡೆದು ಮುಂಚೆನೇ ಸಿಂಥೆಡ್ ಹಾಕ್ಸಿದ್ದೆ. ಪ್ಲಸ್ ಜಾಸ್ತಿ ಏನು ಸೌದಿಲ್ಲ, ಯಾಕಂದರೆ ಹಿಂದೆ ಜಾಸ್ತಿ ಯೂಸ್ ಮಾಡಲ್ವಲ್ಲ ಬ್ರೇಕ್ಸ್ ನಾವು. ಸೊ ಜಾಸ್ತಿ ಏನು ಸೌದಿಲ್ಲ. ಸೊ ಅದಕ್ಕೋಸ್ಕರ ಬರೀ ಫ್ರಂಟ್ ಬ್ರೇಕ್ಸ್ ಮಾತ್ರ ಚೇಂಜ್ ಮಾಡ್ಸೋಕ್ಕೆ ಕೊಟ್ಟಿದ್ದೀನಿ. ಸೊ ಈಗ ಜಸ್ಟ್ ಫೋನ್ ಮಾಡಿದರು. ನಾನು ಆ್ಯಕ್ಚುಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ಬೆಂಗಳೂರಿಂದ ಬಂದಿದ್ದೀನಪ್ಪ, ಸೊ ಲದಾಖಿಗೆ ಹೋಗ್ಬೇಕು ನಾಳೆ ಬೆಳಗ್ಗೆನೇ, ನನಗೆ ಬೇಕೇ ಬೇಕು ಟೆನಿಕಾಸ್ಟ್ ಅಂತ ಕೇಳಿದ್ದಿಗೆ ಪಾಪ ಹುಡುಗ ಎಲ್ಲ ಇದು ಮಾಡಿ ಟೆಕ್ನಿಷಿಯನ್ ಹತ್ರ ಮಾತಾಡಿಸಿ ಸರಿ ಆಯಿತು ಅಂದ್ಬಿಟ್ಟು. ಆಮೇಲೆ ಐಡ್ಲಿಂಗ್ ಬೇರೆ ಸ್ವಲ್ಪ ಕಮ್ಮಿ ಇತ್ತು, ಐಡ್ಲಿಂಗು ಒಂದು ನೀಟಾಗಿ ರೆಡಿ ಮಾಡಿ ಅಂತ ಹೇಳಿದ್ದೆ. ಸೊ ಅದೆಲ್ಲ ಮಾಡಿ ಇಟ್ಟಿದ್ದಾರಂತೆ. ಈಗ ಫೋನ್ ಬಂದಿದೆ. ಸೊ ಬನ್ನಿ ಸೀದಾ ಹೋಗಿ ಗಾಡಿ ಸರ್ವಿಸ್ ಆಗಿರೋದು ತೊಗೊಂಬರೋಣ. ಸೊ ಎಷ್ಟಾಗಿದೆ ಏನಾಗಿದೆ ಅಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಸೊ ಗಾಡಿ ವಾಶು ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ 3rd ಸರ್ವಿಸ್ ಮುಗೀತು. ವಾಷಿಂಗ್ ಸ್ವಲ್ಪ ನೀಟಾಗಿ ಮಾಡಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಜಾಸ್ತಿ. ನಾವು ಮನೇಲಿ ಕ್ಲೀನ್ ಮಾಡ್ತೀವಲ್ಲ, ಆವಾಗ ನೀಟಾಗಿ ಕ್ಲೀನ್ ಮಾಡ್ತೀವಿ. ಆಯಿಲ್ ಚೇಂಜ್ ಎಲ್ಲ ಆಗಿದೆ ಈಗ. ಸೊ ಈಗ ಏನಿದ್ರು ಜಸ್ಟು ಓಡಿಸೋದಷ್ಟೇ ಗಾಡಿನ. ಸೊ ಹಿಂದೆ ಬ್ರೇಕ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ಹಿಂದೆ ಬ್ರೇಕು ಹಾಕ್ಸಿಲ್ಲ. ಸೊ ಹಿಂದೆಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಸಾಕು, ಇಷ್ಟು ಕೊಟ್ಟರೆ ಸಾಕು. ಆ್ಯಕ್ಚುಲಿ ಅವನು ಸರ್ ವಾಷಿಂಗ್ ಎಲ್ಲ ಆಗೋಲ್ಲ ಸರ್, ಯಾಕಂದರೆ ಇವತ್ತು ಫುಲ್ ಇದಿದೆ. ಮೇನ್ ನೋಡಿ ಚೈನು ಫುಲ್ಲು ಹೆವಿ ಲೂಬ್ ಆಗ್ಬಿಟ್ಟಿದೆ ಚೈನು. ಸೊ ಆಲ್ಮೋಸ್ಟ್ ಇನ್ನೊಂದು 2,000 ಕಿಲೋಮೀಟ್ರ್ ಹಿಂಗೆ ಓಡಿಸ್ಬೋದು, ಟೆನ್ಷನ್ನೇ ಇಲ್ಲ ಚೈನ್ ಲೂಬ್ದು. ಹಂಗೆ ಹಾಕಿದ್ದಾರೆ ಚೈನ್ ಲೂಬು. ಸೊ ಎಲ್ಲ ನೀಟಾಗಿ ಮಾಡಿದ್ದಾರೆ. ಸೊ ಅವ್ರೇನಂತಂದರು, ಸರ್ ಗಾಡಿ ನಾಳೆ ಕೊಡ್ತೀವಿ ಅಂತಂದ್ರಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಇವತ್ತು ಕೊಡ್ತೀನಿ ಅಂತಂದರು. ಸೊ ಅದಕ್ಕೋಸ್ಕರ ಅವರು ಸರ್ ಇದಾಗಲ್ಲ, ಏನು ವಾಷಿಂಗ್ ಆಗೋಲ್ಲ ಅಂದರು. ಅಯ್ಯೋ ಪರವಾಗಿಲ್ಲಪ್ಪ, ನೀನು ಫಸ್ಟ್ ಗಾಡಿ ಸರ್ವಿಸ್ ಮಾಡಿಕೊಟ್ಬಿಡು, ವಾಷಿಂಗ್ ಬೇಕಾದ್ರೆ ನಾನು ಆಚೆ ಏನಾದರೂ ಮಾಡಿಸ್ಕೊತೀನಿ ಅಂದ್ಬಿಟ್ಟು ಬಂದಿದ್ದು. ಸೊ ಟೋಟಲ್ ಬಿಲ್ ಬಂದ್ಬಿಟ್ಟು ಎಷ್ಟಾಗಿದೆ ಗೊತ್ತಾ, 11,600 ರೂಪಾಯಿ ಆಗಿದೆ ಸರ್ವಿಸ್ಗೆ. ಮತ್ತು ಬ್ರೇಕ್ ಚೇಂಜ್ಗೆ ಅಂದರೆ ಪ್ಯಾಡ್ಸ್ ಚೇಂಜ್ ಮಾಡೋಕ್ಕೆ 1,200 ರೂಪಾಯಿನೋ ಲೇಬರ್ ಹಾಕಿದ್ದಾರೆ. ಅದು ಬಿಟ್ಟರೆ ನಾರ್ಮಲ್ ಸರ್ವಿಸ್ ಇದೇನಿದೆ ಅದು 10,000 ಚಿಲ್ಲರೆ. ಸೊ ಟೋಟಲ್ 11,500 ಆಯಿತು ಸರ್ವಿಸ್, 3rd ಸರ್ವಿಸು. ಬ್ರೇಕ್ ಪ್ಯಾಡ್ಸ್ ನಾನೇ ತಂದಿದ್ದೆ. ಸೊ ಅದೊಂದು ಎಕ್ಸ್ಟ್ರಾ. ಅಷ್ಟು ಬಿಟ್ಟರೆ 11,500 ಆಗಿದೆ. ದೈತ್ಯ ಮೇಂಟೈನ್ ಮಾಡ್ದಂಗೆ ಇದು. ಟ್ರಿಪ್ಪು A608 ನೆನ್ನೆ ಬಂದು ಟೋಟಲು 2,444 ಕಿಲೋಮೀಟ್ರ್ ಬಂದಿದ್ದೀವಿ ಬೆಂಗಳೂರಿಂದ. 13,220 ಕಿಲೋಮೀಟ್ರ್ ಆಗಿದೆ. ಸರ್ವಿಸ್ ಮಾಡಿಸ್ಮೇಲೆ ಓಡಿಸೋದೇ ಒಂಥರ ಫೀಲ್ ಗುರು.
ಬ್ರೇಕು ಇನ್ನೂ ಬ್ರೇಕಿನ್ ಆಗಬೇಕು, ಬ್ರೇಕಿನ್ ಆಗಬೇಕು. ಒಂದು 50-100 ಕಿಲೋಮೀಟ್ರ್ ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕು. ಎಲ್ಲವ್ರು ಇವರು ಗಾಡಿಯಲ್ಲಿ ಸವರೇ ಯಾರು ಬಂದು ಅಲ್ಲವ್ರೆ. ಇಲ್ಲೆಲ್ಲ ಗ್ಯಾರೇಜ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಹಲೋ ಬ್ರೋ, ನಿಮ್ಮ ಗಾಡಿ ಹತ್ರ ಇದ್ದೀನಿ. ಹಾಂ ಓಕೆ. ಇಲ್ಲೇನಿದ್ರು ಜಸ್ಟು ಗಾಡಿಗಳದ್ದು ಐಟಮ್ಸು, ಸ್ಪೇರ್ ಪಾರ್ಟ್ಸು ಇವೆಲ್ಲ ಸಿಗುತ್ತೆ, ಆಕ್ಸೆಸರೀಸು. ಸೊ ಶ್ರೀಹರಿ ಇದ್ದು ಏನೋ ಚೈನ್ ಸ್ಪ್ರೇ ತೊಗೋಬೇಕಾಯ್ತು, ಬಂದಿದ್ದರು ತೊಗೊಂಡಿದ್ದಾರೆ. ಇವಾಗ ನಂದು ಆಪ್ಟಿಕಲ್ಸ್ ಅಂಗಡಿ ಇಲ್ಲೆಲ್ಲೂ ಇಲ್ಲ, ಅಲ್ಲಿ ಮುಂದೆ ಇದೆ, 1 ಕಿಲೋಮೀಟ್ರ್ ಆಗುತ್ತಂತೆ. ಅಲ್ಲೇ ಫುಡ್ ಕೋರ್ಟು ಇದೆ, ನೋಡ್ಕೊಂಬಂದೆ ಬರ್ತಾ. ಸೊ ಏನು ಮಾಡ್ತೀನಿ ಅಂತಂದರೆ ಈಗ ಅಲ್ಲಿ ಹೋಗ್ಬಿಟ್ಟು ಒಂದು ಕಾಫಿ ಗಿಫಿನೋ ಟೀನೋ ಏನೋ ಕುಡ್ಕೊಂಡು ಆಮೇಲೆ ಆಪ್ಟಿಕಲ್ಸ್ ಅಂಗಡಿಗೆ ಹೋಗಿ ನಾನು ಸ್ಪ್ರೇ ತೊಗೋಬೇಕು. ಸ್ಪ್ರೇ ತರಲಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಸೊ ಗ್ಲಾಸ್ ಸ್ಪ್ರೇ ಬರುತ್ತಲ್ಲ, ಅದು ತೊಗೋಬೇಕು. ಏನು ಬ್ರೋ, ಈ ಸಾಯಂಕಾಲ ಆದರೂ ತಣ್ಣಗಾಗಲ್ಲ ಬ್ರೋ ಇಲ್ಲಿ. ಸ್ಪೆಕ್ಟಿಕಲ್ಸ್ ಅಂಗಡಿ ಇದೆ, ಅಲ್ಲೇ ಇದೆ ಆಪ್ಟಿಕಲ್ಸ್. ಮೆಡಿಕಲ್ ಸ್ಟೋರು ಆಪ್ಟಿಕಲ್ಸ್ ಎರಡೂ ಇದೆ. ಇಲ್ಲಿ ತೊಗೊಳೋಣ. ಫುಡ್ ಕೋರ್ಟು ಇನ್ನೂ ಮುಂದೆ ಇದೆ. ಇಲ್ಲಿ ಬೇಕಾದ್ರೆ ಏನಾದರೂ ಇದ್ದರೆ ನೋಡಿ, ಇಲ್ಲಾಂದರೆ ಇನ್ನೂ ಮುಂದೆ ಐತೆ, ಇಲ್ಲೇ ಪಕ್ಕದಲ್ಲೇ ಐತೆ, ಅಲ್ಲಿ ಬೇಕಾದ್ರೆ ಹೋಗ್ಬಿಡೋಣ. ಸರ್ ಗ್ಲಾಸ್ ಕ್ಲೀನರ್ ಬಾಟಲ್ देना सर, ग्लास क्लीनर डिजिटल. हाँ ठीक है कितना क्या? हाँ कितना? 100 ಸ್ಕ್ಯಾನರ್. ಬ್ರೋ ಅದು ಫೋಟೋ ಕಳಿಸಿ, ಫೋಟೋ ಹಿಡಿದ್ರಲ್ಲ ಅವಾಗ ಕ್ರೀಮ್ದು. ರಿಟರ್ನ್ ಹೋಗೋಕ್ಕೂ ಬೇಕಾಗುತ್ತೆ, 2 ತೊಗೊಂಬಿಡೋಣ ಅಂದೆ. ಇದನ್ನ ಕ್ರೀಮ್ನ 2 ತೊಗೊಂಬಿಡೋಣ, ರಿಟರ್ನ್ ಹೋಗೋಕ್ಕೂ ಬೇಕಾಗುತ್ತೆ. ಇವಾಗ ಇನ್ನು ಬೇಕಾಗಲ್ಲ. ಹಾಂ, ಇನ್ನು ಇಲ್ಲಿ ಶ್ರೀನಗರವರೆಗೂ ಬೇಕು, ಅದಾದಮೇಲೆ ಬೇಕಾಗಿಲ್ಲ. ಓಕೆ. ಸೊ ಈಗ ಗ್ಲಾಸ್ ಸ್ಪ್ರೇನು ತೊಗೊಂಡೆ. ಇದು ನೋಡಿ ಕ್ರೀಮ್ ಹೇಳಿದ್ನಲ್ಲ, ಅದು ಆ್ಯಕ್ಚುಲಿ ನಾನು ತಂದಿದ್ದೆ ಮನೆಯಿಂದ. ಅದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿಬಿಟ್ರು. ಸೊ ಸ್ವಲ್ಪ ಖಾಲಿಯಾಗಿದೆ, ಅದಕ್ಕೆ ಇನ್ನೊಂದು ಎತ್ತಿಟ್ಕೊಂಡಿದೆ. ಬ್ರೋ ಇದು ನಿಮ್ಮ ಬ್ಯಾಗಲ್ಲಿ ಹಾಕ್ಕೊಳ್ಳಿ. ಈಗ ಅದೇ ಇಲ್ಲಿ ಪಕ್ಕದಲ್ಲಿ ಒಂದು ಫುಡ್ ಕೋರ್ಟ್ ಇದೆ, ಇಲ್ಲೇ ರೈಟು. ಈಗ ಮತ್ತೆ ಹಿಂಗೆ ಹೋಗಿ ಅಲ್ಲಿ ಯೂಟರ್ನ್ ತೊಗೊಂಡು ಮುಂದೆ ಹೋಗೋಣ. ಅವಾಗ ಎಲ್ಲ ಕುತ್ಕೊಂಡು ತಿಂತಾಯಿತ್ತು, ತುಂಬ ಇದಿತ್ತು. ಹಾಂ ತಳಿ ಇದನ್ನು ಇಟ್ಕೊಂಬಿಡಿ, ನಂದ್ರಲ್ಲಿ ಜಾಬಲ್ಲಿ ಜಾಗ ಇಲ್ಲ. ಬೇಕ್ರಿ ಕಾಣಿಸ್ತು. ಇಲ್ಲಾಕೆ ಅಲ್ಲೇ ಇಲ್ಲಾಕಿ. ಓಕೆ, 1 ಟೀ ಕುಡಿದ್ಬಿಟ್ಟು ಹೋಗೋಣ. ಸೊ ನೋಡಿ, ಎಗ್ ಬರ್ಗರ್ ಹಿಂಗಿರುತ್ತೆ ನೋಡಿ, ಹಿಂಗಿದೆ ಎಗ್ ಬರ್ಗರ್ ಪ್ಲಸ್ ಒಂದು ಕೋಲ್ಡ್ ಕಾಫಿ, ಎರಡೂ ತಿನ್ನೋದು. ಇವಾಗ ಇಂತೂ ಹುಡುಕಿದ್ಗೆ ಒಂದು ಎಗ್ ಬರ್ಗರ್ ಆದರೂ ಸಿಕ್ತು. ಚೆನ್ನಾಗಿರುತ್ತಾ ಇಲ್ಲ ಸ್ಮೆಲ್ ನೋಡಿದ್ರೆ ಚೆನ್ನಾಗೈತೆ, ಬಟ್ ತಿಂದಮೇಲೆ ಗೊತ್ತಾಗೋದು. ಸೊ ಇದು ತಿಂದ್ಬಿಟ್ಟು ರೂಮ್ಗೆ ಹೋಗಿ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ನಾಳೆಗೆ ರೆಡಿ ಆಗಿಬಿಡ್ತು. ಓಕೆ, ಇಲ್ಲೇ ಒಂದು ಬರ್ಗರು, ಕೋಲ್ಡ್ ಕಾಫಿ ಎಲ್ಲ ಕುಡಿದು ಈಗ ರೂಮ್ ಕಡೆ ಹೊರಟಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸೋಣ. ಸೊ ನಾಳೆ ಶ್ರೀನಗರ್ಗೆ ಹೊರಟಿದ್ದೀವಿ. ಸೊ ಎಲ್ಲ ರೆಡಿಯಾಗಿದೆ. ಈಗ ಹೋಗಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಬಿಟ್ರೆ ನೀಟಾಗಿ ಬೆಳಗ್ಗೆ ಎದ್ದು ಮೌಂಟ್ ಮಾಡಿಕೊಂಡು ಹೊರಡ್ತಾ ಇರೋದೆ. ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್, ತುಂಬ ಧನ್ಯವಾದಗಳು. ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನಾದರೂ ಬಿಟ್ಟಿದ್ರೆ ಮರ್ತಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋನ ನೋಡೋದು ಮರಿಬಿಡಿ.